ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಒಂದು ಮೈಕ್ರೋ ಫೈನಾನ್ಸ್ ಅಂತ ನೀವು ಕೇಳಿರ್ಬೋದು. ನಾನು ಅದ್ರ ಬಗ್ಗೆ ಒಂದು ವಿಡಿಯೋನು ಕೂಡ ಮಾಡಿದ್ದೆ. ಒಂದು ಮೈಕ್ರೋ ಫೈನಾನ್ಸ್ ಗಳಲ್ಲಿ ಇಷ್ಟೆಲ್ಲ ಬಡ್ಡಿನ ಹಾಕ್ತಾರೆ ಹಾಗೆ ಹೀಗೆ ಅಂತ. ಬಟ್ ಇಲ್ಲಿ ಒಂದು ಮೈಕ್ರೋ ಫೈನಾನ್ಸ್ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಹಳ್ಳಿಗಳಲ್ಲೆಲ್ಲ ಗುಂಪಿನ ಸಂಘ ಅಂತ ಒಂದು ಮಾಡ್ತಾ ಇದ್ದಾರೆ. ಅಂದ್ರೆ ಗುಂಪಿನ ಸಂಘ ಅಂತ ಮಾಡ್ಕೊಂಡು ಆ ಒಂದು ವಾರಕ್ಕೆ ಇಂತಿಷ್ಟು ಅಂತ ಹೋಗಿ ಕಟ್ಟುವಂಥದ್ದು, ಅಂದ್ರೆ ಹಣನ ಎಲ್ಲರೂ ಕೂಡ ಸೇರಿ ಕಟ್ಟುವಂಥದ್ದು. ಮತ್ತೆ ಈಗ ಎಲ್ಲ ಸೇರಿ ಕಟ್ಟಿದ ನಂತರದಲ್ಲಿ ಈ ಒಂದು ತಿಂಗಳಲ್ಲಿ ಇಂಥವ್ರಿಗೆ ಸಾಲ ತಗೊಳ್ತಾರೆ, ಇಂಥವ್ರು ಸಾಲ ತಗೊಂಡ ನಂತರದಲ್ಲಿ ಅದೆಲ್ಲದೂ ಕೂಡ ಹೀಗೇನೆ ರೊಟೇಷನ್ ಆಗ್ತಾ ಹೋಗ್ತಾ ಇರುತ್ತೆ. ಎಲ್ರು ಯಾರ್ಯಾರಿಗೆ ಸಾಲ ಬೇಕೋ ಅಂಥವ್ರಿಗೆಲ್ಲ, ಅಂದ್ರೆ ಗುಂಪುಗಳನ್ನ ಮಾಡ್ಕೊಳ್ಳೋದು, ಅಂಥವ್ರಿಗೆ ಯಾರ್ಯಾರಿಗೆ ಸಾಲ ಬೇಕಾಗುತ್ತೆ ಅಂಥವ್ರನ್ನ ಮಾಡ್ತಾ ಹೋಗೋದು. ಅದಾದ ನಂತರದಲ್ಲಿ ಅವ್ರೇನಾದ್ರೂ ಕೂಡ ಕಟ್ಟಲಿಲ್ಲ ಅಂದ್ರೆ, ಒಬ್ರು ಏನಾದ್ರು ಮಿಸ್ ಮಾಡಿದ್ರು ಅಂತಂದ್ರೆ ಅದ್ರ ಒಂದು ಹಣನ ಎಲ್ಲರೂ ಸೇರಿ, ಆ ಗುಂಪಲ್ಲಿ ಇರುವಂತವ್ರೆಲ್ಲ ಸೇರಿ ಆ ಒಂದು ಹಣನ ಕಟ್ಟಬೇಕಾಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬಾ ಒಂದು ಹಳ್ಳಿಗಳಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸರ್ ಏನಿದ್ದಾರೆ ಅವರ ಒಂದು ಕಿರುಕುಳನ ತಡ್ಕೊಳಕ್ಕಾಗದೆ ಊರುಗಳನ್ನೇ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ತುಂಬಾ ಜನ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವರ ಒಂದು ಕಿರುಕುಳನ ತಾಳೋದಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಅವರ ಈ ಒಂದು ಜನರ ಮೇಲೆ ಹಲ್ಲೆ ಮಾಡುವಂಥದ್ದು, ಮನೆ ಹತ್ರ ಒಂದು ಪೇಮೆಂಟ್ ನ ತಗೊಳ್ಳೋದಕ್ಕೋಸ್ಕರ ರೀಪೇ ಮಾಡಿರೋದಿಲ್ಲ ಕೆಲವೊಬ್ರು, ಅಂಥವ್ರಿಗೆ ಕಿರುಕುಳ ಕೊಡುವಂಥದ್ದು, ಮತ್ತೆ ಮನೆ ಬಾಗಿಲಿಗೆ ಹೋಗಿ ಗಲಾಟೆ ಮಾಡುವಂಥದ್ದು, ಈ ರೀತಿಯಾಗೆಲ್ಲ ತುಂಬಾ ಜನ ಮಾಡ್ತಾ ಇದ್ದಾರೆ ಈ ಒಂದು ಮೈಕ್ರೋ ಫೈನಾನ್ಸ್ ಏನಿದೆ ಇವ್ರುಗಳು. ಹಾಗಾಗಿ ಇವಾಗ ಈ ಒಂದು ಸರ್ಕಾರ ಸರಿಯಾದ ರೀತಿಯಲ್ಲಿ ಒಂದು ಕ್ರಮನ ತಗೋಬೇಕಂತ ಇವಾಗ ಅದಕ್ಕೆ ಆದಂತ ಒಂದು ಕಾನೂನುಗಳನ್ನ ಕೂಡ ರಚನೆ ಮಾಡಬಹುದು. ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ಅದು ಈ ಒಂದು ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಈ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಾದ್ರು ಕೂಡ ಮೈಕ್ರೋ ಫೈನಾನ್ಸ್ ಲೋನ್ ತಗೊಳ್ಳೋದಾದ್ರೆ ತುಂಬಾನೇ ಎಚ್ಚರಿಕೆಯಿಂದ ನೀವು ತಗೋಬೇಕಾಗುತ್ತೆ. ಯಾಕಂದ್ರೆ ಅವರು ಬಡ್ಡಿ ಹಾಕುವಂತದ್ದು ಅಷ್ಟು ಇಷ್ಟಲ್ಲ. ಅವರು 25%, 30%, 40% ತನಕ ಕೂಡ ಬಡ್ಡಿಗಳನ್ನ ಹಾಕ್ತಾ ಇದ್ದಾರೆ. ಬಟ್ ನಿಮ್ಗೆಲ್ರಿಗೂ ಕೂಡ ಗೊತ್ತಾಗೋದಿಲ್ಲ. ಯಾಕಂದ್ರೆ ನೀವು ತಿಂಗಳಿಗೆ ಒಂದ್ಸಲ ಅಮೌಂಟ್ ನ ಕಟ್ತೀರಾ ಅಥವಾ ವಾರಕ್ಕೊಂದ್ಸಲ ಅಮೌಂಟ್ ನ ಕಟ್ಟೋದ್ರಿಂದ ನಿಮ್ಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗೋದಿಲ್ಲ. ಬಟ್ ಅವರು ಬಡ್ಡಿ ತಗೊಳ್ತಾ ಇರುವಂತದ್ದು 30-40% ತನಕ ಬಡ್ಡಿನ ತಗೊಳ್ತಾ ಇದ್ದಾರೆ. ಇದನ್ನ ಯಾರ ಕೈಲಿ ಸ್ವಾಮಿ ಕಟ್ಟೋದಿಕ್ಕಾಗುತ್ತೆ? ಹಾಗಾಗಿ ಎಷ್ಟೋ ಜನರು ಊರುಗಳನ್ನೇ ಬಿಟ್ಬಿಟ್ಟು ಬೇರೆ ಒಂದು ರಾಜ್ಯಕ್ಕೆ ಕೂಡ ಹೋಗಿದ್ದಾರೆ. ಮತ್ತೆ ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಸಾಲ ಕಟ್ಟೋದಿಕ್ಕಾಗದೆ. ಮತ್ತೆ ಈ ಒಂದು ಮೈಕ್ರೋ ಫೈನಾನ್ಸರು ಅದ್ರಲ್ಲಿ ಯಾವಾಗ್ಲೂ ಕೂಡ ಎಂಗೇಜ್ ಆಗೋ ರೀತಿಯಲ್ಲೇ ನೋಡ್ಕೊಳ್ತಾ ಇರ್ತಾರೆ. ಈ ಒಂದ್ ಸಾಲ ಮುಗ್ದಿದೆ ಅಂತ ಅನ್ಕೊಳ್ಳಿ, ಅವ್ರಿಗೆ ಯಾರಿಗೆ ಸಾಲ ಮುಗ್ದಿದೆ ಅದು ಮುಗಿಯೋಕ್ಕೂ ಫಸ್ಟೇನೆ ಮತ್ತೆ ಅವ್ರಿಗೆ ಲೋನ್ ಕೊಟ್ಬಿಡ್ತಾರೆ. ಆ ಲೋನ್ ಕೊಟ್ಟಿದ ನಂತರದಲ್ಲಿ ಮತ್ತೆ ಅವ್ರ ಹತ್ರದಿಂದ ಒಂದು 35-40% ತನಕ ಬಡ್ಡಿನ ತಗೊಳ್ತಾ ಇರ್ತಾರೆ. ಇದೇ ರೀತಿಯಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಮೊದ್ಲೆಲ್ಲ ಒಂದ್ ಮಟ್ಟಕ್ಕೆ ಇದು ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು. ಒಂದು ಮೈಕ್ರೋ ಫೈನಾನ್ಸ್ ಏನಿದೆ ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು. ಯಾಕಂತಂದ್ರೆ ಈ ಒಂದು ಹಳ್ಳಿ ಜನರಿಗೆ ಆ ಒಂದು ಸಂದರ್ಭದಲ್ಲಿ ಸಹಾಯಕ್ಕಂತ ಯಾರು ಕೂಡ ಸಾಲನ ಕೊಡ್ತಾ ಇರಲಿಲ್ಲ. ಆ ಒಂದು ಟೈಮಲ್ಲಿ ಏನಾಗಿತ್ತು ಅಂದ್ರೆ, ಅದ್ರಲ್ಲಿ ಇಂತಿಷ್ಟು ಅಂತ ಸಾಲನ ತಗೊಂಡು ಅದಾದ ನಂತರದಲ್ಲಿ ಒಂದು ಮನೆ ಖರ್ಚುಗಳಿಗೆ ಕೆಲವರು ಬುದ್ಧಿವಂತರೆಲ್ಲ ಏನ್ ಮಾಡೋದು ಅಂತಂದ್ರೆ ಯೂಸ್ ಆಗುವಂತ ಒಂದು ಕೆಲಸಗಳಿಗೆಲ್ಲ ಉಪಯೋಗಿಸ್ಕೊಳ್ತಾ ಇದ್ರು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು. ಬಟ್ ಇವಾಗಂತೂ ಕೂಡ ವರ್ಸ್ಟ್ ಅಂದ್ರೆ ವರ್ಸ್ಟ್ ಆಗಿದೆ ಸ್ನೇಹಿತರೆ. ಒಂದು ಮೈಕ್ರೋ ಫೈನಾನ್ಸ್ ಅಂತಂದ್ರೆ ತುಂಬಾನೇ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಅವ್ರ ಮನೆ ಹತ್ರ ಬಂದು ಜಗಳ ಮಾಡುವಂತದ್ದು, ಮತ್ತೆ ಈ ಜನರಿಗೆ ಯಾರೆಲ್ಲ ಇದಾರೆ ತಗೊಳ್ತಾ ಇದಾರೆ ಅವ್ರ ಎಲ್ರಿಗೂ ಕೂಡ ತುಂಬಾನೇ ಕಿರುಕುಳ ಕೊಡುವಂತದ್ದು, ಈ ರೀತಿಯಾಗೆಲ್ಲ ಆಗ್ಬಿಟ್ಟು ಎಲ್ರು ಕೂಡ ಜನರು ಆ ಒಂದು ಮೈಕ್ರೋ ಫೈನಾನ್ಸ್ ಅಲ್ಲಿ ಆ ಒಂದು ಹಣನ ತಗೊಳ್ಳೋದಕ್ಕೆ ಭಯ ಪಡ್ತಾ ಇದ್ದಾರೆ. ಹಾಗೇನೆ ಈ ಒಂದು ಮೈಕ್ರೋ ಫೈನಾನ್ಸ್ ಯಾವ ರೀತಿಯಾಗಿ ನಡೀತೆ ಅಂದ್ರೆ, ಈ ಒಂದು ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಆ ಒಂದು ಮೈಕ್ರೋ ಫೈನಾನ್ಸ್ ಒಬ್ಬ ಓನರ್ ಏನಿರ್ತಾನೆ, ಅವನು ಈ ಬ್ಯಾಂಕ್ ಅಲ್ಲಿ ಒಂದು ಇಂತಿಷ್ಟು ಸಾಲ ಅಂತ ತಗೊಳ್ತಾನೆ. ಅವನು ಕಡಿಮೆ ಬಡ್ಡಿ ದರದಲ್ಲಿ ತಗೊಂಡಿರ್ತಾನೆ. ಒಂದು 10% ಅಥವಾ ಒಂದು 8%, 7% ಈ ರೀತಿಯಾಗಿ ಆ ಒಂದು ಹಣನ ಸಾಲದ ರೂಪದಲ್ಲಿ ತಗೊಳ್ತಾನೆ ಅವನು ಬ್ಯಾಂಕ್ ಅಲ್ಲಿ. ಅದಾದ ನಂತರದಲ್ಲಿ ಆ ಒಂದು ಸಾಲದ ರೂಪದಲ್ಲಿ ತಗೊಂಡಂತ ಹಣನ ನಿಮ್ಗೆ ಒಂದು 25-30% ವರೆಗೂ ಕೂಡ ನಿಮ್ಗೆ ಬಡ್ಡಿನ ಕೊಡ್ತಾನೆ. ಬಡ್ಡಿಗೆ ಅಂದ್ರೆ ನಿಮ್ಮ ಹತ್ರ ಬಡ್ಡಿನ ತಗೊಳ್ತಾನೆ, ನಿಮ್ಗೆ ಸಾಲನ ಕೊಡ್ತಾನೆ. ಅವಾಗ ಏನಾಯ್ತು, ಆ ಒಂದು ಬ್ಯಾಂಕ್ ಅಲ್ಲಿ ತಗೊಂಡಿರೋದು ಕೇವಲ ಒಂದು 7%, 8% ಆಗಿ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿರ್ತಾನೆ. ಅದನ್ನ ನಿಮಗೆ ಕೊಟ್ಟಂತ ಸಂದರ್ಭದಲ್ಲಿ ಇನ್ನು ಉಳಿದಂತ ಏನು ನೀವು ಆ ಇಂಟ್ರೆಸ್ಟ್ ನ ಕಟ್ತಾ ಇರ್ತೀರಲ್ವಾ, ಅದೆಲ್ಲದೂ ಕೂಡ ಅವನಿಗೆ ಹೋಗ್ತಾ ಇರುತ್ತೆ. ಈ ರೀತಿಯಾಗಿ ಮಾಡುವಂತ ತುಂಬಾ ಒಂದು ಮೈಕ್ರೋ ಫೈನಾನ್ಸ್ ಗಳಿದಾವೆ. ಉದಾಹರಣೆಗೆ ನಾನು ಹೇಳೋದಿಕ್ ಹೋಗೋದಿಲ್ಲ, ಈ ಒಂದು ಧರ್ಮಸ್ಥಳ ಸಂಘನೂ ಕೂಡ ನಿಮ್ಗೆ ಗೊತ್ತಿರ್ಬೋದು. ಅದರಲ್ಲೂ ಕೂಡ ಅದು ಕೂಡ ಮೈಕ್ರೋ ಫೈನಾನ್ಸೇ. ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ದಂಧೆ ಆಗ್ತಿದೆ ಹಾಗೆ ಹೀಗಂತ ತುಂಬಾ ಜನ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆನೂ ಕೂಡ ಕ್ರಮನ ಯಾರು ತಗೊಂಡಿರ್ಲಿಲ್ಲ. ಬಟ್ ಇವಾಗ ಎಲ್ಲದಕ್ಕೂ ಕೂಡ ಒಂದು ಕಡಿವಾಣನ ಹಾಕ್ಬಹುದು ಸರ್ಕಾರ ಅಂತ ನಾವು ಅನ್ಕೋಬಹುದು ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ಈ ಒಂದು ಸಾಲನ ತಗೋಬೇಕಾದ್ರೆ
ತುಂಬಾನೇ ಕೇರ್ಫುಲ್ ಆಗಿ ನೀವು ತಗೋಬೇಕಾಗುತ್ತೆ. ಎಷ್ಟು ಆ ಒಂದು ಇಂಟ್ರೆಸ್ಟ್ ರೇಟ್ ಇದೆ ಇದನ್ನೆಲ್ಲ ನೀವು ಚೆಕ್ ಮಾಡಿ ತಗೋಬೇಕಾಗುತ್ತೆ ಸ್ನೇಹಿತರೆ. ನೀವು ಸಾಲದ ಸುಳಿಯಲ್ಲಿ ಒಂದ್ಸರಿ ಸಿಗಾಕೊಂಡ್ರೆ ಮತ್ತೆ ಹೊರಗಡೆ ಬರೋದಕ್ಕೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ಕೂಡ ಸಾಲ ತಗೊಳ್ಳೋದಕ್ಕೂ ಮುಂಚೆ ಯೋಚನೆ ಮಾಡಿ ಅದಾದ ನಂತರದಲ್ಲಿ ಸಾಲಗಳನ್ನ ತಗೊಳ್ಳಿ. ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೆ ಆದಂತ ಕೆಲವೊಂದು ಕಾನೂನುಗಳನ್ನು ಕೂಡ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ದಯವಿಟ್ಟು ಕೂಡ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಕೂಡ ತಲುಪಿಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಊರುಗಳಲ್ಲಿ ಇರುವಂತವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಇರೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಅಂದ್ರೆ ಈ ಒಂದು ಸರ್ಕಾರ ಸದ್ಯದಲ್ಲೇ ಈ ಒಂದು ಇದ್ರ ಬಗ್ಗೆ ಸರಿಯಾದ ಒಂದು ಕಾನೂನುಗಳು ಮತ್ತೆ ಅದ್ರ ಬಗ್ಗೆ ಕ್ರಮನ ತಗೊಳ್ತೀವಂತ ಈ ಒಂದು ಏನು ಪರಮೇಶ್ವರ್ ಏನಿದಾರಲ್ಲ ಸಚಿವರಾಗಿರುವಂತವ್ರು ಅವರು ಕೂಡ ಹೇಳಿದ್ದಾರೆ. ತುಂಬಾ ಜನರು ಅಂದ್ರೆ ಸಿಎಂ ಆಗಿರುವಂತ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ಇದ್ರ ಬಗ್ಗೆ ಕ್ರಮನ ತಗೊಳ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ಆದಷ್ಟು ಕ್ರಮ ತಗೊಳ್ಳಿ ಅಂತ ನಾವು ಕೂಡ ಅನ್ಕೊಳ್ಳೋಣ. ಯಾಕಂತಂದ್ರೆ ಆ ಒಂದು ಮೈಕ್ರೋ ಫೈನಾನ್ಸ್ ಏನಿದೆ ಅದು ಈ ಒಂದು RBI ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇಲ್ಲ. ಅವರಿಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಅವರು ಸಾಲಗಳನ್ನ ಕೊಡುವಂತದ್ದು, ಜನರ ಹತ್ರ ವಸೂಲಿ ಮಾಡುವಂತದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಆದಷ್ಟು ಬೇಗ ಒಂದು ಕಡಿವಾಣ ಬೀಳಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಲೈಕ್ ಮಾಡಿ, ಹಾಗೇನೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.